ಓಕೆ, ನಮ್ ಜೊತೆಗೆ ಈಗ ಗಾಯತ್ರಿ ಸಿದ್ದೇಶ್ವರ್ ಅವ್ರು ಮೇಡಮ್ ಸಿಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ನಮಸ್ಕಾರ. ಹೇಳಿ. ನಮಸ್ಕಾರ. ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ಸಡನ್ ಆಗಿ ಅದ್ ನೋಡಿ ಇದ್ ಮಾಡಿ ಒಂಥರ ಖುಷಿನೇ ಆಯ್ತು. ಹಾ ಏನಪ್ಪಾ ಇದು MP ಇದಕ್ಕೆ ನಾನು ಫಿಟ್ಟಾಗಿ ಕೆಲಸ ಮಾಡಕ್ಕೆ ಹರಳ ಅನ್ನೋ ಇದು ಫೀಲಿಂಗ್ಸ್ ಫಸ್ಟ್ ಬಂತು. ಹಾ. ಆಮೇಲೆ ಅಯ್ಯೋ MP ಅದು ಇದಾರಲ್ಲ, ಹಾ ಹಾ 4 ಸಲ ಗೆದ್ದಿದ್ದಾರೆ. ನಮ್ಮ ಅವರ್ 2 ಸಲ ಗೆದ್ದಿರೋದ್ರಿಂದ ಅವ್ರದೆಲ್ಲ ಅನುಭವ ನನಗೂ ಇದೆ ಜೊತೆಲಿ. ಹಾ ಹಂಗಾಗಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನನಗೆ ಅನಿಸ್ತು. ಇನ್ನೇನು ಯಾರ್ದು ಇದ್ರ ಸುವರ್ಣ ನ್ಯೂಸ್ ಯಾರ್ದು ಇದ್ರಲ್ಲಿ ಯಾವ್ದೋ ಫೋಟೋನ ಯಾವ್ದೋ ಬೇರೆ ಹಾಕ್ಬಿಟ್ಟಿದ್ದಾರೆ, ಹಾ ಹಾ ಗಾಯತ್ರಿ ಸಿದ್ದೇಶ್ ಅಂತೇಳಿ. ಬಟ್ ಈಗ ಅಲ್ಲಿ ಬಹಳ ಚರ್ಚೆಗೆ ಬರ್ತಾ ಇದ್ದಿದ್ದು ಮೇಡಮ್, ಅವ್ರಿಗೆ ಬ್ರದರಿಗೆ ಕೊಟ್ಟು ಬಿಡ್ತಾರೆ ಅಂತ ಚರ್ಚೆ ಇತ್ತು. ಸರ್ಪ್ರೈಸಿಂಗ್ ಆಗಿ ನೀವು ಬಂದ್ಬಿಟ್ಟು ನಿಮ್ಗೆ ನಿರೀಕ್ಷೆ ಇತ್ತಾ ಇದು? ಏನೋ ಗೊತ್ತಿಲ್ಲ. ಅದು ಅಲ್ಲಿ ಮೈನ್ ಲೀಡರ್ಗಳು ಅದು ಯಾವ ತರ ಸೆಲೆಕ್ಟ್ ಮಾಡ್ಕೊಂಡು ಇದ್ ಮಾಡಿದಾರೆ ಅದು ಕೊಟ್ಟಿದ್ದಾರೆ. ಹಾ ಅವರಿಗೆ ಮಾಡ್ತಾರೆ, ಇವ್ರು ಫಿಟ್ ಅಂತ ಹೇಳಿ ಅವ್ರಿಗೆ ಅನ್ಸಿರ್ಬೇಕು, ಅದಕ್ಕೆ ಕೊಟ್ಟಿದ್ದಾರೆ. ಹಾ ಹಂಗಾಗಿ ನಾನು ಅವರಿಗೆ ಕೊಟ್ಟಿರೋದಕ್ಕೆ ಅವರಿಗೆ ತುಂಬಾ ಎಂತ ಏನಂತ ನನಗೆ ಖುಷಿಯಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಚರ್ಚೆ ಆಗ್ತಾ ಇತ್ತಾ ಮೇಡಮ್ ಇದು? ಮನೆಯಲ್ಲಿ ಚರ್ಚೆ ಏನಿಲ್ಲ. ಹಾ ಸಾಮಾನ್ಯ ಎಲ್ಲಾದ್ರೂ ಇವ್ರು ನಿಂತ್ಕೊಂಡ್ರೆ, ಪ್ರಭಾ ನಿಂತ್ಕೊಂಡ್ರೆ ಇನ್ನೇನ್ ಮನೆಯಿಂದ ನಾವ್ ನಿಂತ್ಕೊಂಡ್ರೆ ಆಯ್ತು ಅನ್ನೋ ಇದ್ರಲ್ಲಿ ಮಾತಾಡೋದು. ಕಡೆಗೆ ಇನ್ನೇ ಸಾಮಾನ್ಯ ಸಿಗಲ್ಲ, ಅವ್ರ ಕಡೆನೂ ನಿಲ್ಲಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಸುಮ್ಮನೆ ಇದ್ದು, ಅದ್ರದ್ದು ಇದೇ ಇರ್ಲಿಲ್ಲ. ಹಾ ಹಾ ಹಂಗಾಗಿ ಈಗ ನಿಂತಿದ್ದಾರೆ, ನಿಂತ್ಕೊಂಡಿದ್ವಿ. ಅವ್ರ 4 ಸಲ MP ಆಗಿರೋದ್ರಿಂದ ಅವ್ರ ಅನುಭವ ಫಸ್ಟ್ ಚೆನ್ನಾಗಿ. ಯಾರು ಹೇಳಿದ್ರು ನಿಮ್ಗೆ? ಯಾರು ಹೇಳಿದ್ರು ನಿಮ್ ಟಿಕೆಟ್ ಬಂತು ಅಂತ ಹೇಳಿ, ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ? ನಿಮ್ಮ ಟಿವಿ ಒಳಗೆ ಬರ್ತಾ ಇತ್ತಲ್ರಿ, ಅವಾಗ್ಲೇ ಗೊತ್ತಾಗಿದ್ದ ನಿಮ್ಗೆ? ಅದ್ ನೋಡ್ತೇನೆ ಸಾಕ್. ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ ನಿಮ್ಗೆ? ಇಲ್ಲ ಗೊತ್ತಿಲ್ಲ. ಅಯ್ಯಪ್ಪ. ಟಿವಿ ನೋಡಿದ್ಮೇಲೆ ಹಾ. ಶಾಕು ಆಯ್ತು ಒಂಥರ. ಅಲ್ಲ, ಬಿಜೆಪಿ ಹೈಕಮಾಂಡ್ ಇಂದನು ಫೋನ್ ಮಾಡಿ ನೀವು ನಿಲ್ಬೇಕು ನಿಲ್ಬಾರ್ದು ಇದೇನು ಹೇಳೇ ಇಲ್ವಾ? ಹಾ ಏನು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ, ನಾನು ಊರಲ್ಲಿದ್ದೀನಿ, ಸಮುದ್ರದಲ್ಲಿದ್ದೀನಿ. ಹಾ 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 ಸೊ ಗೊತ್ತೇ ಇರ್ಲಾರ್ದೆ ನಿಮ್ಗೆ ಸರ್ಪ್ರೈಸ್ ಆಗಿ ಬಂದಿದೆ ಟಿಕೆಟು. ಹೌದೌದು. ಆಯ್ತು ಮೇಡಮ್, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ತುಂಬಾ ಧನ್ಯವಾದಗಳು ಮೇಡಮ್.